ಜಾತಿ ಗಣತಿ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಸಮರ ಇವತ್ತು ಕೂಡ ಮುಂದುವರೆದಿದೆ. ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರು ಈ ಜಾತಿ ಗಣತಿ ವಿಚಾರವಾಗಿ ಎಲ್ಲ ವಿವರಗಳನ್ನು ನಾನಂತೂ ಕೊಡೋದಕ್ಕೆ ರೆಡಿ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಈಗ ಅದೇ ಮಾತನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಹಾಗಾದರೆ ಇಬ್ಬರ ನಡುವೆ ಯಾವ ರೀತಿ ವಾಗ್ಯುದ್ಧ ಆಯಿತು ನೋಡೋಣ. ಮತ್ತು ಇವ್ರು ಯಾವ ಆಧಾರದ ಮೇಲೆ ಇವ್ರ ಇನ್ಕಮ್ಮು ಇತ್ಯಾದಿ ಎಲ್ಲ ಕೇಳ್ತಾರೆ. ಅದಕ್ಕೆ ನಾನಂತೂ ಡಿಸೈಡ್ ಮಾಡಿ ನಾನು ಕೊಡಲ್ಲ. ನಾನು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಅವ್ರು ಬಂದರೆ ನಾನಾತು ನಮ್ಮ ಮನೆಯವ್ರಿಗಾತು ಕೊಡಲ್ಲ. ಇದೊಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ನೋಡುವಂಥ ಸಮೀಕ್ಷೆ. ಇದು ಸೆನ್ಸಸ್ಸು, ಸೆಂಟ್ರಲ್ ಸೆನ್ಸಸ್ ಬರುತ್ತೆ ಜನಸಂಖ್ಯೆ. ಆಗನೂ ಕೂಡ ಇನ್ನೇನಾದರೂ ಬೇರೆ ಯಾರಾದರೂ ಇದೇ ಥರ ಮಾತುಗಳನ್ನಾಡಿದರೆ ಒಂದು ರಾಷ್ಟ್ರದ ಕಾರ್ಯಕ್ರಮ ಸೆನ್ಸಸ್ಸು, ಅದನ್ನು ನಾವು ಬೈಕಾಟ್ ಮಾಡೋಕ್ಕಾಗುತ್ತೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿಯನ್ನು ಅನೌನ್ಸ್ ಮಾಡಿದ ನಂತರ ಯಾವುದೇ ರಾಜ್ಯಗಳು ಜಾತಿ ಜನಗಣತಿ ಉಸಾಬರಿಗೆ ಹೋಗಿಲ್ಲ. ನಿಮ್ಮ ಪ್ರಶ್ನೆಗಳು ಇರ್ರೆಲಿವೆಂಟ್ ಇದೆ. ನೀವು ಇನ್ಕಮ್ ಟ್ಯಾಕ್ಸ್ ಎಷ್ಟು ತುಂಬಿರಿ, ನಿಮ್ಮ ಇನ್ಕಮ್ ಎಷ್ಟದ, ನಿಮ್ದು ಇದು ಎಷ್ಟದ, ಇದ್ರ ಅಗತ್ಯನೇ ಇಲ್ಲ.